ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲು ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 13ನೇ ಪದ್ಯ. ಬಾಣ ಬಾಹುಚ್ಛೇದ ರಾವಣ ಪ್ರಾಣನಾಶನ ಪುಣ್ಯನಾಮ ಪುರಾಣ ಪುರುಷೋತ್ತಮ ನಿಪುಣನು ರೇಣು ಪರಿಪೂರ್ಣ. ಕ್ಷೋಣೇಪತಿ ಸುಲಲಿತ ಸುದರ್ಶನ ಪಾಣಿ ಪಾಂಡವ ರಾಜಕಾರ್ಯ ಧೂರೇಣ ಜಗ ನಿರ್ಮಾಣ ರಕ್ಷಿಸು ನಮ್ಮ ನನವರತ. ಬಾಣಾಸುರನ ತೋಳುಗಳನ್ನು ಕತ್ತರಿಸಿದವನೇ, ರಾವಣನ ಪ್ರಾಣವನ್ನು ತೆಗೆದವನೇ, ಪುಣ್ಯಕರವಾದ ಹೆಸರುಗಳುಳ್ಳವನೇ, ಪುರಾಣ ಪುರುಷೋತ್ತಮನೇ, ಅತ್ಯಂತ ನಿಪುಣನೇ, ಅಣುರೇಣುಗಳಲ್ಲಿ ಪರಿಪೂರ್ಣನಾಗಿ ನೆಲೆಸಿರುವವನೇ, ಭೂಮಿಗೆ ಒಡೆಯನಾದವನೇ, ಅತ್ಯಂತ ಮನೋಹರನಾದವನೇ, ಸುದರ್ಶನವನ್ನು ಕೈಯಲ್ಲಿ ಹಿಡಿದವನೇ, ಪಾಂಡವರ ರಾಜಕಾರ್ಯವನ್ನು ಸಾಧಿಸಿಕೊಟ್ಟವನೇ, ಜಗತ್ತನ್ನು ನಿರ್ಮಿಸಿದವನೇ. ಶ್ರೀಹರಿಯೇ, ನೀನು ಸದಾ ನಮ್ಮನ್ನು ರಕ್ಷಿಸು. ಈ ಪದ್ಯದಲ್ಲಿಯೂ ಶ್ರೀರಾಮ ಹಾಗೂ ಶ್ರೀಕೃಷ್ಣ ರೂಪಗಳ ಸ್ತೋತ್ರ ಒಟ್ಟಾಗಿ ಬಂದಿದೆ. ಬಾಣಬಾಹುಚ್ಛೇದ, ಬಾಣಾಸುರನಿಗೆ 1000 ಕೈಗಳಿದ್ದವು. ಅವನದ್ದು ಅಸುರ, ಬಲಿಚಕ್ರವರ್ತಿಯ ಮಗ. ಕಾರ್ತಿವೀರ್ಯಾರ್ಜುನ ಎಂಬ ಚಂದ್ರವಂಶದ ರಾಜನು ಸಹ 1000 ಕೈಗಳನ್ನು ಹೊಂದಿದ್ದನು ಅಂತ ಪ್ರಸಿದ್ಧವಾಗಿದೆ. ಮೊದಲು ಶಿವಭಕ್ತನಾಗಿದ್ದ ಬಾಣಾಸುರ ಶ್ರೀಕೃಷ್ಣ ಅನುಗ್ರಹದಿಂದ ಪರಮ ವೈಷ್ಣವನಾಗ್ತಾನೆ. ಇವನ ಮಗಳಾದ ಉಷೆಯನ್ನು ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧ ವಿವಾಹವಾಗ್ತಾನೆ. ಬಾಣಾಸುರ ಎಂಬ ಹೆಸರಿನ ಅಸುರ ಸ್ವಭಾವದ ಒಬ್ಬ ರಾಕ್ಷಸನು ಇದ್ದಾನೆ. ಅವನು ಕೀಚಕನಾಗಿ ಹುಟ್ಟಿ ಭೀಮನಿಂದ ಹತನಾಗಿದ್ದಾನೆ. ಈ ಬಾಣಾಸುರ ಸ್ವರೂಪದಲ್ಲಿ ಸಾತ್ವಿಕನಾದವನು. ಆ ಬಾಣಾಸುರ ದೈತ್ಯನ ಆವೇಶದಿಂದಾಗಿ ಶ್ರೀಕೃಷ್ಣನಿಗೆ ವಿರೋಧವನ್ನು ಎಸಗ್ತಾನೆ. ಅವನ 1000 ಕೈಗಳಲ್ಲಿ 2 ಮಾತ್ರ ಉಳಿಸಿ ಉಳಿದ 998 ಕೈಗಳನ್ನು ಶ್ರೀಕೃಷ್ಣ ಕತ್ತರಿಸಿ ಹಾಕ್ತಾನೆ. ಆಗ ಅವನಲ್ಲಿದ್ದ ಅಸುರಾವೇಶ ಹೋಗಿ ಅವನು ಶ್ರೀಕೃಷ್ಣ ಭಕ್ತನಾಗ್ತಾನೆ. ಈ ಪ್ರಸಂಗವನ್ನು ಈ ಪದ್ಯದಿಂದ ಇಲ್ಲಿ ಸೂಚಿಸಿದ್ದಾರೆ. ರಾವಣ ಪ್ರಾಣನಾಶನ ಅಂತ ಹೇಳ್ತಾ ಇದ್ದಾರೆ. ರಾವಣನಿಗೆ 20 ಕೈಗಳು, 10 ಮುಖಗಳು, ಇಂತಹ ವಿಚಿತ್ರವಾದ ರಾಕ್ಷಸ ಇದ್ದವು. ತಂದೆ ವಿಶ್ವಾವಸ್ಮನಿ, ತಾಯಿ ಕೈಕಸಿ ಎಂಬ ರಾಕ್ಷಸಿ. ಇದರಿಂದಾಗಿ ರಾಕ್ಷಸ ಯೋನಿಗೆ ಸೇರಿದ ಕಾರಣ ರಾವಣ ಲೋಕಕಂಟಕನಾಗ್ತಾನೆ. ಹಿಂದಿನ ಜನ್ಮದಲ್ಲಿ ಹಿರಣ್ಯಕಶಿಪುವಾಗಿದ್ದ ಇವನಲ್ಲಿ ಅಲ್ಲಿದ್ದಂತೆ ಜಯ ಎಂಬ ವಿಷ್ಣು ಪಾರ್ಷದನ ಆವೇಶವೂ ಎದ್ದಿತು. ಬ್ರಹ್ಮವರದಿಂದಾಗಿ ಅವಧ್ಯ ನೆನೆಸಿದ ಇವನನ್ನು ಶ್ರೀರಾಮ ರೂಪದಿಂದ ಪರಮಾತ್ಮ ಸಂಹರಿಸ್ತಾನೆ. ರಾವಣನ ಪ್ರಾಣಗಳನ್ನು ತೆಗೆದವನು ಎಂಬುದು ಇದರ ಒಂದು ಬಗೆಯ ಅರ್ಥವಾದರೆ, ರಾವಣನಿಗೆ ಪ್ರಾಣದಂತಿದ್ದ ಇಂದ್ರಜಿತ್, ಕುಂಭಕರ್ಣ ಮೊದಲಾದವರು ನಾಶಪಡಿಸಿದವನು ಅಂತ ಇನ್ನೊಂದು ಬಗೆಯ ಅರ್ಥವನ್ನು ಹೇಳ್ತಾ ಇದ್ದಾರೆ. ಒಟ್ಟಾಗಿ ರಾವಣನನ್ನು ಅವನ ಆಪ್ತೇಷ್ಟರ ಸಮೇತವಾಗಿ ಸಂಹರಿಸಿದ ಹಿರಿಮೆ ಶ್ರೀರಾಮನದು. ಪುಣ್ಯನಾಮ, ಪುಣ್ಯನಾಮ ಅಂತಂದರೆ ಪುಣ್ಯವನ್ನು ಕೊಡುವಂತಹ ನಾಮವುಳ್ಳವನು. ಪರಮಾತ್ಮನ ನಾಮೋಚ್ಚಾರಣೆಯಿಂದಲೇ ಅಪಾರವಾದ ಪುಣ್ಯ ಲಭಿಸುತ್ತದೆ. ಆದ್ದರಿಂದಲೇ ಅವನಿಗೆ ಆ ಹೆಸರು ಬಂದಿದೆ. ಪರಮಾತ್ಮನ ಸಕಲ ನಾಮಗಳು ಪುಣ್ಯನಾಮಗಳೇ ಆಗಿರುವುದು ವಿಶೇಷ. ಬ್ರಹ್ಮಸೂತ್ರ ಹಾಗೂ ಇತರ ವ್ಯಾಖ್ಯಾನಗಳಲ್ಲಿ ಉಲ್ಲೇಖವಾಗಿರುವಂತೆ ಜಗತ್ತಿನ ಸಕಲ ನಾಮಗಳು ಸಹ ಪರಮಾತ್ಮನ ನಾಮಗಳೇ ಆಗಿವೆ. ಅಂದರೆ ಸಕಲ ಬಗೆಯ ವರ್ಣಾತ್ಮಕ ಮತ್ತು ಧ್ವನ್ಯಾತ್ಮಕ ವರ್ಣಗಳು ಶ್ರೀಹರಿಯ ಮಹಿಮೆಯನ್ನೇ ತಿಳಿಸುತ್ತವೆ. ಲೋಕದಲ್ಲಿ ದೋಷವಾಚಕ ಶಬ್ದಗಳೆಂದು ಪ್ರಸಿದ್ಧವಾದ ದುಃಖಿ, ಶೂನ್ಯ, ತುಚ್ಛ ಮೊದಲಾದ ಶಬ್ದಗಳು ಸಹ
ದುಃಖ ಮೊದಲಾದವುಗಳಿಗೆ ಸ್ವಾಮಿಯಾದವನು ಶ್ರೀಹರಿ ಎಂಬ ಅರ್ಥದಲ್ಲಿ ಅವನ ಪುಣ್ಯನಾಮಗಳೇ ಆಗಿವೆ ಅಂತ ಹೇಳ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಪುಣ್ಯ ಎಂಬ ಹೆಸರುಳ್ಳವನು ಎಂಬ ಅರ್ಥವು ಪುಣ್ಯನಾಮ ಶಬ್ದಕ್ಕೆ ಉಂಟು ಅಂತ ಹೇಳ್ತಾರೆ. ಪಾವನಗೊಳಿಸುವುದರಿಂದ ಪರಮಾತ್ಮನಿಗೆ ಪುಣ್ಯ ಅಂತ ಹೆಸರು. ಪುನಾತೇಹೇ ಪುಣ್ಯನಾಮವಾನ್, ಪುರುಷೋತ್ತಮ ಅಂತ ಕರೀತಾರೆ. ಪುರಾಣ ಪುರುಷರಲ್ಲಿ ಉತ್ತಮನಾದವನು ಅಂತ ಅರ್ಥ. ಪುರಾಣ ಎಂದರೆ ಅನಾದಿ ನಿತ್ಯ ಅಂತ ಅರ್ಥ. ಕ್ಷರ ಅಕ್ಷರ ಎಂಬುದಾಗಿ ಚೇತನರು ಎರಡು ಬಗೆ. ಬ್ರಹ್ಮಾದಿಗಳು ಕ್ಷರ ಪುರುಷರೆನಿಸಿದರೆ ಮಹಾಲಕ್ಷ್ಮಿಯು ಅಕ್ಷರ ಪುರುಷಳಾಗಿದ್ದಾಳೆ. ಪರಮಾತ್ಮನು ಈ ಕ್ಷರಾಕ್ಷರ ಪುರುಷರಿಗಿಂತ ಹೆಚ್ಚಾದ್ದರಿಂದ ಮಿಗಿಲಾದ್ದರಿಂದ ಅವನಿಗೆ ಪುರಾಣ ಪುರುಷೋತ್ತಮ ಅಂತ ಕರೀತಾರೆ. ಇದು ಭಗವದ್ಗೀತೆ 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳಲ್ಲಿ ಬಂದಿರುವ ವಿಷಯಗಳ ಸಾರ ಅಂತ ಹೇಳ್ತಾರೆ. ಆ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು. ಒಟ್ಟಾಗಿ ಸರ್ವೋತ್ತಮ ಎಂಬುದು ಪುರುಷೋತ್ತಮ ಶಬ್ದದ ಅರ್ಥ. ಇದನ್ನು ಪುರಾಣ ಹಾಗೂ ಪುರುಷೋತ್ತಮ ಎಂಬುದಾಗಿ 2 ಪದಗಳನ್ನಾಗಿಯೂ ಓದಿಕೊಳ್ಳಬಹುದು ಅಂತ ಹೇಳ್ತಾರೆ. ಪುರಾಣ ಎಂಬುದು ಶ್ರೀಹರಿಯ ಹೆಸರುಗಳಲ್ಲಿ ಒಂದು ಅಂತ ಹೇಳ್ತಾ ಇದ್ದಾರೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ, ಭಗವದ್ಗೀತೆ 2ನೇ ಅಧ್ಯಾಯ 20ನೇ ಶ್ಲೋಕ. ಮೂಲ ರೂಪದಂತೆಯೇ ಪರಮಾತ್ಮ ಇತರ ಎಲ್ಲ ರೂಪಗಳಲ್ಲೂ ಸಹ ಅನಾದಿ ನಿತ್ಯನಾಗಿಯೇ ಇರ್ತಾನೆ ಎಂಬ ಅರ್ಥದಲ್ಲಿಯೂ ಅವನು ಎಲ್ಲ ರೂಪಗಳು ಸಹ ಅನಾದಿ ನಿತ್ಯ ಎಂಬುದನ್ನು ಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದಲೇ ಪುರಾಣ ಎಂಬುದು ಪರಮಾತ್ಮನ ವಿಶೇಷ ನಾಮ ಅಂತ ಹೇಳ್ತಾ ಇದ್ದಾರೆ. ನಿಪುಣ ಎಂದರೆ ಕುಶಲ, ದಕ್ಷ ಅಂತ ಅರ್ಥ. ಪರಮಾತ್ಮನು ಸಕಲ ಜಗತ್ತಿಗೂ ಅನಾದಿ ಕಾಲದಿಂದ ಸಕಲ ಬಗೆಯಲ್ಲೂ ಸಕಲ ಕಾರ್ಯಗಳನ್ನು ಅನಾಯಾಸವಾಗಿ ಮಾಡುವ ಮಹಾ ನಿಪುಣ ಎಂಬುದು ಶಾಸ್ತ್ರಗಳಲ್ಲಿ ಪ್ರತಿಪಾದವಾಗಿದೆ. ಸಕಲ ಕಾರ್ಯಗಳಲ್ಲಿ ಸಕಲ ರೀತಿಯಲ್ಲೂ ಸಕಲ ಕಾಲದಲ್ಲೂ ಅತ್ಯಂತ ನಿಪುಣ ಎಂಬುದು ಪರಮಾತ್ಮನ ವಿಶೇಷ ಮಹಿಮೆ. ಅಣುರೇಣು ಪರಿಪೂರ್ಣ. ಅಣು ಅಂದರೆ ಅತಿ ಚಿಕ್ಕ ಪದಾರ್ಥ. ರೇಣು ಎಂಬುದಕ್ಕೂ ಸಹ ಧೂಳಿನ ಕಣ ಎಂಬ ಅರ್ಥದಲ್ಲೇ ಅರ್ಥ ಇದೆ. ಪರಮಾತ್ಮನ ಅಣೋರಣೇಯಾನ್ ಮಹತೋ ಮಹಿಯಾನ್ ಆಗಿದ್ದಾನೆ ಎಂದರೆ ಏಕಕಾಲಕ್ಕೆ ಅಣುವು ಹಾಗೂ ಮಹತ್ವ ಆಗಿರಬಲ್ಲ ಅನುಪಮ ಹಿರಿಮೆ ಮಹಾಪುರುಷನಾಗಿರುವಂತಹ ಪರಮಾತ್ಮನು. ಅಣು ಮಹತ್ವ ಅಣುವಾಗಲಿ ಏಕಕಾಲದಲ್ಲಿ ಎರಡೂ ಸಾಧ್ಯವಿಲ್ಲ. ಆದರೆ ಪರಮಾತ್ಮನು ಏಕಕಾಲದಲ್ಲಿ ಆಗಿರುವ ಮೂಲಕ ತಾನು ಸರ್ವವ್ಯಾಪ್ತ ಅನ್ನುವುದನ್ನು ಸೂಚಿಸ್ತಾ ಇದ್ದಾನೆ. ಅಣು ಪ್ರದೇಶದಲ್ಲಿನ ವ್ಯಾಪ್ತಿಯೂ ಸಹ ಅವನ ಪರಿಪೂರ್ಣತೆಗೆ ಧಕ್ಕೆ ಬರೋದಿಲ್ಲ ಎಂಬುದು ಅವನ ಮತ್ತೊಂದು ಮಹಿಮೆ ಎಂಬುದನ್ನು ಅಣೋರಣೇಯಾನ್ ಮಹತೋ ಮಹಿಯಾನ್. ಅಣುವಿನಂತಹ ಜೀವರಲ್ಲಿಯೂ ರೇಣುವಿನಂತಹ ಅತಿ ಸೂಕ್ಷ್ಮ ಪದಾರ್ಥದಲ್ಲಿಯೂ ಪರಮಾತ್ಮ ಪರಿಪೂರ್ಣನಾಗಿಯೇ ಇದ್ದಾನೆ. ಅಣು ಎಂಬುದು ಪರಮಾತ್ಮನ ಹೆಸರು ಹೌದು ಅಂತ ಇದ್ದಾರೆ. ಅಣುಹು ಬೃಹತ್ ಕುಶಃ ಸ್ಥೂಲಃ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳಿ ಪುರಂದಾಸರು ಹಾಡಿನಲ್ಲಿ ಹೇಳಿದ್ದಾರೆ. ಕ್ಷೋಣೀಪತಿ, ಕ್ಷೋಣಿ ಅಂದರೆ ಭೂಮಿಪತಿಯಾಗಿದ್ದಾನೆ. ಭೂಪತಿಯಾಗಿರುವಂತಹ ವರಾರೂಪದ ಶ್ರೀಹರಿ ಅಂತ ಅರ್ಥ. ಪ್ರಳಯ ಉದಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಎತ್ತಿ ತಂದು ಹಿರಣ್ಯಾಕ್ಷನ ಆಕ್ರಮಣಕ್ಕೊಳಗಾಗಿದ್ದ ಭೂಮಿಯನ್ನು ಪಾಲಿಸಿದ್ದು, ಭೂಮಿಯನ್ನು ಸದಾ ತನ್ನ ಕೋರೆಗಳ ಮೇಲೆ ಸದಾ ಧರಿಸಿರುವುದು, ಹೀಗೆ ಅನೇಕ ರೀತಿಯಲ್ಲಿ ಪರಮಾತ್ಮ ಕ್ಷೋಣಿಪತಿಯಾಗಿದ್ದಾನೆ. ಕ್ಷೋಣಿ ಎನ್ನುವುದು ಮಹಾಲಕ್ಷ್ಮಿಯ ಭೂರೂಪದಲ್ಲಿರುವುದು. ಲಕ್ಷ್ಮೀಪತಿ ಅಂತ ತಾತ್ಪರ್ಯ. ಈ ರೀತಿಯಾಗಿ ಪರಮಾತ್ಮ ಧರಾರೂಪದ ಮಹಾಲಕ್ಷ್ಮಿಗೂ ಪತಿಯಾಗಿದ್ದಾನೆ. ಕ್ಷೋಣಿಪತಿ ಅನ್ನುವುದಕ್ಕೆ ಭೂಪತಿ, ರಾಜ ಅಂತ ಅರ್ಥ ಪ್ರಸಿದ್ಧವಾಗಿದೆ. ಈ ರೀತಿಯಾಗಿ ಪರಮಾತ್ಮ ಭೂಲೋಕದ ರಾಜರಲ್ಲಿ ಒಂದು ರೂಪದಿಂದ ನೆಲೆಸಿದ್ದು
ಮುಖ್ಯಾರ್ಥದಲ್ಲಿ ಭೂಮಿಯನ್ನು ಪಾಲಿಸುವನು ಪರಮಾತ್ಮನೇ ಆಗಿದ್ದಾನೆ. ಆದರೆ ರಾಮರಾಜ್ಯವನ್ನು ಪಾಲಿಸಿದವನು ಸಾಕ್ಷಾತ್ ಪರಮಾತ್ಮನೇ ಶ್ರೀರಾಮ ರೂಪದಿಂದ ಬಂದದ್ದು. ಈ ರೀತಿಯಾಗಿ ಪರಮಾತ್ಮ ರಾಜರಲ್ಲಿ ವಿಭೂತಿ ರೂಪವನ್ನು ಇರಿಸಿರುವ ವಿವರ ಭಗವದ್ಗೀತೆಯಲ್ಲಿ ಬಂದಿದೆ. ನರಾಣಾಂಚ ನರಾಧಿಪಃ ನಾ ವಿಷ್ಣು ಪೃಥ್ವೀಪತಿ ಇತ್ಯಾದಿ ಪುರಾಣಗಳಲ್ಲಿ ಬಂದಿದೆ. ಸುಲಲಿತ ಅಂದರೆ ಅತ್ಯಂತ ಮನೋಹರನಾಗಿದ್ದಾನೆ. ಪರಮಾತ್ಮನ ಸಕಲ ರೂಪಗಳು ಸಹ ಮನ್ಮಥನೇ ಮಿಗಿಲಾದ ಸ್ವರೂಪಗಳಿಂದ ಕೂಡಿದ್ವಿ. ಸಾಕ್ಷಾತ್ ಮನ್ಮಥ ಅಂತ ಹೇಳಿ ಬಂದಿದೆ. ಗೋಪಿಗೀತ ಶ್ರೀಮದ್ ಭಾಗವತಲ್ಲಿ ಬಂದಿದೆ. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಅಂಥೇಳಿ ಪುರಂದಾಸರು ಹೇಳ್ತಾರೆ. ಶ್ರೀಮನ್ ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರದ ಬಂದಿದೆ. ಸುಲಲಿತ ತನು ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣಂ. ಸುದರ್ಶನ ಪಾಣಿ, ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದವನು ಪರಮಾತ್ಮ. ಪರಮಾತ್ಮನ ಅನಂತ ರೂಪಗಳು ಸಹ ಅನೇಕ ಬಗೆಯ ಆಯುಧಗಳನ್ನು ಹಿಡಿದುಕೊಂಡಿವೆ. ಸುದರ್ಶನಕ್ಕೆ ಮುಖ್ಯ ಅಭಿಮಾನಿ ಮಹಾಲಕ್ಷ್ಮೀ ದೇವಿ ದುರ್ಗಾ ರೂಪದಿಂದ. ಕಾಮ ಅವಾಂತರ ಅಭಿಮಾನಿಯಾಗಿದ್ದಾರೆ. ಇವರಿಬ್ಬರಿಗೂ ಅದರಂತೆ ಸರ್ವರಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂಥೇಳಿ ಸುದರ್ಶನ ಪಾಣಿ ಎಂಬ ಶಬ್ದದಿಂದ ಹೇಳ್ತಾ ಇದ್ದಾರೆ. ಸುದರ್ಶನ ಎಂಬುದು ಸುಜ್ಞಾನ ಎಂದು ಅರ್ಥ ಇದೆ. ಸುದರ್ಶನ ಪಾಣಿ ಅಂದರೆ ಜ್ಞಾನ ಮುದ್ರೆಯನ್ನು ಧರಿಸಿದ ಶ್ರೀ ವೇದವ್ಯಾಸ, ಕಪಿಲ ಮೊದಲಾದ ರೂಪಗಳು ಸಹ ಪರಮಾತ್ಮನ ರೂಪಗಳೇ ಆಗಿವೆ. ಸುಲಲಿತ ಸುದರ್ಶನ ಪಾಣೆ, ಸುಲಲಿತವಾಗಿ ಸುದರ್ಶನವನ್ನು ಸದಾ ಕೈಯಲ್ಲಿ ಧರಿಸಿದವನು ಅಂತ ಅರ್ಥ. ಒಮ್ಮೆ ಅಶ್ವತ್ಥಾಮರು ಶ್ರೀಕೃಷ್ಣನ ಬಳಿಗೆ ಬಂದು ಅವನ ಸುದರ್ಶನ ತಮಗೆ ನೀಡಲು ಕೇಳ್ಕೊಳ್ತಾರೆ. ಆಗ ಶ್ರೀಕೃಷ್ಣ ಅದನ್ನು ಸ್ವೀಕರಿಸಲು ಹೇಳ್ತಾನೆ. ಸದಾ ರುದ್ರಾವತರಾದ ಅವರಿಗೆ ಅದನ್ನು ಎತ್ತುವುದಿರಲಿ, ಅಲುಗಾಡಿಸಲು ಆಗಲಿಲ್ಲಂತೆ ಅಂತ ಪ್ರಸಂಗ ಮಹಾಭಾರತದಲ್ಲಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಅಂತಹ ಅಸಾಮಾನ್ಯವಾದ ಚಕ್ರವನ್ನು ಸದಾ ಅನಾಯಾಸವಾಗಿ ಧರಿಸಿದನೆಂಬುದು ಅವನ ಸರ್ವೋತ್ತಮತ್ವಕ್ಕೆ ಸೂಚಕವಾಗಿದೆ ಅಂತ ಹೇಳ್ತಾರೆ. ಪಾಂಡವ ರಾಜಕಾರ್ಯಧುರೇಣ, ಪಾಂಡವರ ರಾಜಕಾರ್ಯ ಎಂದರೆ ದುಷ್ಟನಾಶ ರೂಪವಾದ ಮಹತ್ತರವಾದ ಕಾರ್ಯ ಹಾಗೂ ಸಜ್ಜನ ರಕ್ಷಣೆ ರೂಪವಾದ ಪಾಲನ ಕಾರ್ಯ. ಗೀತೆಯಲ್ಲಿ ಬಂದೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂಥೇಳಿ. ಒಟ್ಟಾಗಿ ಸಜ್ಜನರ ಸಂರಕ್ಷಣೆ, ದುರ್ಜನರ ವಿನಾಶ, ಧರ್ಮಸ್ಥಾಪನೆ ಹಾಗೂ ಅಧರ್ಮದ ವಿನಾಶ ಇವು ರಾಜನ ಮುಖ್ಯ ಕರ್ತವ್ಯಗಳು. ಪಾಂಡವರು ಶ್ರೀಕೃಷ್ಣನ ಸಂರಕ್ಷಣೆಯಲ್ಲಿ ಈ ಸಕಲ ಕಾರ್ಯಗಳನ್ನು ಪೂರ್ಣವಾಗಿ ಮಾಡಿದ ರಾಮರಾಜ್ಯವನ್ನು ಹೋಲುವಂತಹ ದಿವ್ಯ ರಾಜ್ಯವನ್ನು ನಿರ್ಮಿಸಿದರು ಅಂತ ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಶ್ರೀಕೃಷ್ಣ ರೂಪದ ಪರಮಾತ್ಮನ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ. ಪಾಂಡವರ ಮುಖ್ಯ ರಾಜಕಾರಣವಾದ ಕುರುಕ್ಷೇತ್ರ ಯುದ್ಧದಲ್ಲಿ ನೇತೃತ್ವ ವಹಿಸಿ ಸಾರಥಿಯಾಗಿ ಕುಳಿತೇ ಅವರಿಗೆ ಯಶ ತಂದಿತ್ತವನು ಅಂತ ಅರ್ಥ. ಜಗನಿರ್ಮಾಣ, ಜಗತ್ತನ್ನು ಸೃಷ್ಟಿಸುವನು ಅಂತ ಅರ್ಥ. ಸೃಷ್ಟಿಯೊಂದಿಗೆ ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವನ್ನು ಪರಮಾತ್ಮನೇ ಮಾಡ್ತಾನೆ. ಜಗತ್ತಿನ ಸಕಲ ಕಾರ್ಯಗಳನ್ನು ಸಕಲ ಕಾಲಗಳಲ್ಲೂ ಮಾಡುವ ಶ್ರೀಹರಿ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಜಗತ್ತೆಂಬುದಕ್ಕೆ ವಾಯು ಎಂಬ ಅರ್ಥವೂ ಇದೆ. ಶ್ರೀ ವಾಯುದೇವರನ್ನು ಸೃಷ್ಟಿಸಿದವನು ಅಂತ ಅರ್ಥ. ಪ್ರಾಣಾದ್ ವಾಯುರಜಾಯತ, ಸಂಕರ್ಷಣ ರೂಪದಿಂದ ಜಯಾರೂಪದ ಮಹಾಲಕ್ಷ್ಮಿಯಲ್ಲಿ ಸೂತ್ರನಾಮಕ ವಾಯುದೇವರು ಸೃಷ್ಟಿಸಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದೆ. ನೀಲವರ್ಣ ವಿಶಾಲ ಶುಭಗುಣಶೀಲ ಮುನಿಕುಲಪಾಲ ಲಕ್ಷ್ಮೀ ಲೋಲ ರಿಪುಶಿಶುಪಾಲ ಮಸ್ತಕ ಶೂಲ ವನಮಾಲ ಮೂಲ ಕಾರಣ ವಿಮಲ ಯಾದವ ಜಾಲ ಹಿತ ಗೋಪಾಲ ಗಣಿತ ಲೀಲ ಕೋಮಲ ಕಾಯ ರಕ್ಷಿಸು ನಮ್ಮ ನನವರತ. ನೀಲವರ್ಣದವನೇ, ವಿಶಾಲವಾದ ಮಂಗಳಕರವಾದ ಗುಣಗಳನ್ನು ಸಹಜವಾಗಿ ಹೊಂದಿರುವವನೇ,
ಮುನಿವೃಂದವನ್ನು ಪೊರೆಯುವವನೇ, ಲಕ್ಷ್ಮೀ ವಿಲಾಸನೆ, ಶತ್ರುವಾದ ಶಿಶುಪಾಲನನ್ನು ಹಣಿದವನೇ, ವನಮಾಲೆ ಧರಿಸಿದವನೇ, ಸಕಲ ಜಗತ್ತಿಗೂ ಮುಖ್ಯ ನಿಮಿತ್ತ ಕಾರಣನಾದವನೇ, ದೋಷರಹಿತನೇ, ಯಾದವ ವೃಂದಕ್ಕೆ ಹಿತವೆಸಗಿದವನೇ, ಗೋಪಾಲಕನೇ, ಎಣೆಯಿರದ ಲೀಲೆಗಳನ್ನು ತೋರಿದವನೇ, ಕೋಮಲ ದೇಹನೇ, ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಶ್ರೀರಾಮ ಹಾಗೂ ಶ್ರೀಕೃಷ್ಣ ರೂಪಗಳ ಸ್ತವನವನ್ನು ಮುಂದುವರಿಸಿದ್ದಾರೆ. ನೀಲವರ್ಣ, ಶ್ರೀರಾಮ ಹಾಗೂ ಶ್ರೀಕೃಷ್ಣ ಎರಡು ರೂಪಗಳು ಸಹ ನೀಲವರ್ಣದ ರೂಪಗಳು. ನೀಲ ಎಂಬುದು ಗಗನ ಹಾಗೂ ಸಾಗರಗಳಲ್ಲಿ ಕಂಡುಬರುವ ವಿಶಿಷ್ಟವಾದ ವರ್ಣ. ಗಗನವು ಅನಂತ, ಸಾಗರವು ಅಪಾರ. ಪರಮಾತ್ಮನ ಈ ಎರಡು ರೂಪಗಳ ನೀಲವರ್ಣವು ಅವನು ಗಹನ, ಅನಂತ ಎಂಬ ವಿಶೇಷ ಮಹಿಮೆಯನ್ನು ಸೂಚಿಸುತ್ತೆ. ಅದರಂತೆ ಅವನು ಅಪ್ರಮೇಯನಾಗಿದ್ದಾನೆ, ಸಾಕಲ್ಯೇನ ಸರ್ವಥಾ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಎಂಬ ವಿಶೇಷಾರ್ಥವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ವಿಶಾಲ ಶುಭ ಗುಣಶೀಲ, ವಿಸ್ತಾರವಾದ ಮಂಗಳ ಗುಣಗಳ ಖಣಿಯಾಗಿದ್ದಾನೆ ಪರಮಾತ್ಮನ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಅವನ ಸಕಲ ಗುಣಗಳು ಸಹ ಪ್ರತ್ಯೇಕವಾಗಿ ಅನಂತವಾಗಿವೆ. ಅಷ್ಟೆಲ್ಲ ಗುಣಗಳು ಸಹ ಅವನಲ್ಲಿ ಸದಾ ಇರುವ ಸ್ವಾಭಾವಿಕ ಗುಣಗಳೇ ಹೊರತು ಯಾವುದೋ ಕಾರಣದಿಂದ ಯಾವುದೋ ಕಾಲದಲ್ಲಿ ಯಾರಿಂದಲೂ ಲಭಿಸಿದ ಗುಣಗಳು ಸರ್ವಥಾ ಅಲ್ಲ. ಈ ವಿಶೇಷ ಅಂಶವನ್ನು ತಿಳ್ಕೊಳ್ರಿ. ಅದೇ ಶೀಲ ಅನ್ನೋ ಪದದಿಂದ ಹೇಳ್ತಾ ಇದ್ದಾರೆ. ವಿಶಾಲ ಎಂಬುದು ಅಪಾರತೆಯ ಸಂಕೇತ. ಅಂತಹ ಅಪಾರತೆಯ ಸಂಖ್ಯೆ ಹಾಗೂ ಸತ್ವ ಎರಡಕ್ಕೂ ಅನ್ವಯಿಸು. ಅಂದರೆ ಪರಮಾತ್ಮನ ಗುಣಗಳು ಅನಂತವಾಗಿವೆ. ಅನಂತ ಗುಣದಲ್ಲಿನ ಒಂದೊಂದು ಗುಣಗಳು ಸಹ ಪ್ರತ್ಯೇಕವಾಗಿ ಅನಂತವಾಗಿವೆ ಅಂತ ಹೇಳ್ತಾ ಇದ್ದಾರೆ. ವಿಶಾಲ ಶುಭ ಗುಣಶೀಲ, ಇಲ್ಲಿ ವಿಶಾಲ ಶುಭಗುಣಶೀಲ ಅಂತ ಎರಡು ಪ್ರತ್ಯೇಕ ಪದಗಳನ್ನು ಓದಬಹುದು. ವಿಶಾಲ ಎಂಬುದು ದೇಶತಃ, ಕಾಲತಃ, ಗುಣತಃ ಅನಂತ ಅಂತ ಅರ್ಥವನ್ನು ಕೊಡುತ್ತೆ. ಶುಭಗುಣಶೀಲ ಅನ್ನೋದು ಗುಣಗಳ ಸ್ವರೂಪವನ್ನು ತಿಳಿಸ್ತಾ ಇದೆ. ಪರಮಾತ್ಮನಗಳು ಗುಣಗಳು ಅನಂತವಾಗಿದೆ. ಆದ್ದರಿಂದ ಅವನು ಸಗುಣ, ಸರ್ವಥಾ ಎಂದು ಯಾವ ಕಾಲಕ್ಕೂ ನಿರ್ಗುಣನಲ್ಲ ಅಂತ ವಿಶೇಷ ಅಂಶವನ್ನು ಸೂಚಿಸ್ತಾ ಇದ್ದಾರೆ. ಬ್ರಹ್ಮ ನಿರ್ಗುಣ ಎಂಬ ವಚನ ಶಾಸ್ತ್ರದಲ್ಲಿ ಬಂದಿದ್ದರು. ಅಲ್ಲಿ ನಿರ್ಗುಣ ಶಬ್ದಕ್ಕೆ ಅಶುಭ ಎನಿಸುವ ಪ್ರಾಕೃತ ಗುಣಗಳಿಂದ ರಹಿತನಾದವನು ಎಂಬವನ ಮತ್ತೊಂದು ಮಹತ್ವವನ್ನು ತಿಳಿಸಿಕೊಡ್ತಾ ಇದೆ. ಹೀಗೆ ಒಟ್ಟಾಗಿ ಅವನು ಅಪ್ರಾಕೃತವಾದ ಅನಂತ ಗುಣಗಳಿಂದ ಸದಾ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವಿಶಾಲ ಶುಭ ಗುಣಶೀಲ ಇದನ್ನು ಮೂರು ಭಾಗ ಮಾಡಿದರೆ, ಮೂರು ಪದಗಳನ್ನ ಮಾಡಿದರೆ ಆಗ ಪರಮಾತ್ಮ ವಿಶಾಲ, ವ್ಯಾಪ್ತ ಅಂತಲೂ ಅರ್ಥ. ಶುಭ ಎಂಬುದಕ್ಕೆ ಮಂಗಳಕರನಾಗಿದ್ದಾನೆ. ಗುಣಶೀಲ ಎಂಬುದಕ್ಕೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಹೀಗೆ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಮುನಿಕುಲಪಾಲ, ಮುನಿಗಳ ಸಮೂಹವನ್ನು ರಕ್ಷಿಸುವವನಾಗಿದ್ದಾನೆ ಪರಮಾತ್ಮ. ಶ್ರೀರಾಮ ರೂಪದಲ್ಲಿ ದಂಡಕಾರಣ್ಯದ ಪ್ರಾಂತದಲ್ಲಿ ನೆಲೆಸಿದ್ದ ಖರದೂಷಣಾದಿ ಮಹಾದೈತ್ಯರಿಂದಾಗಿ ಅಪಾರವಾಗಿ ನೊಂದಿದ್ದ ಅಸಂಖ್ಯ ಮುನಿಗಳ ಸಮೂಹವನ್ನು ಸಂರಕ್ಷಿಸಿದ್ದು ರಾಮಾಯಣದಲ್ಲಿ ಸುಪ್ರಸಿದ್ಧವಾಗಿದೆ. ತ್ರಿದಶ ಮುನಿಕೃತೆ ಅರಣ್ಯಮೇವಾವಿವೇಶ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಶ್ರೀರಾಮ ರೂಪದ ವನವಾಸದ ಮುಖ್ಯ ಕಾರ್ಯ ಮುನಿವೃಂದದ ಸಂರಕ್ಷಣೆಯಾಗಿತ್ತು. ವಿಶ್ವಾಮಿತ್ರ ಮುನಿಗಳ ಯಜ್ಞ ಪ್ರಸಂಗದಲ್ಲಿಯೂ ಮುನಿಗಳ ವೃಂದವು ಪಾಲಿತವಾಗಿದ್ದು ರಾಮಾಯಣದಲ್ಲಿ ಬಂದಿದೆ. ಶ್ರೀಕೃಷ್ಣ ರೂಪದಿಂದಲೂ ಮುನಿಗಳನ್ನು, ಮುನಿಯ ಪತ್ನಿಗಳನ್ನು ಪಾಲಿಸಿದ ಅನೇಕ ವಿವರಗಳು ಬಂದಿವೆ. ಮುನಿ ಅಂತಂದರೆ ಮನನಶೀಲರಾದ ಜ್ಞಾನಿಗಳು ಅಂತ ಅರ್ಥ. ಇದರಿಂದ ಶಾಸ್ತ್ರ ಶ್ರವಣ ಮಾಡಿ ಅದರ ಅರ್ಥವನ್ನು ಮನನ ಮಾಡುವ ಭಕ್ತ ವೃಂದವನ್ನು ಪಾಲಿಸುವನು ಪರಮಾತ್ಮ ಅಂತ ಸೂಚಿತವಾಗ್ತಾ ಇದೆ. ಮುನಿ ಶಬ್ದಕ್ಕೆ ಕಾಮಕ್ರೋಧರಹಿತರಾದವರು ಅಂತ ಅರ್ಥ.
ಲೋಕೆ ಮುನಿರ್ನಾಮಯ ಕಾಮಕ್ರೋಧವರ್ಜಿತಃ ಸ್ಥಿತಪ್ರಜ್ಞನಾದವನು. ಸ್ಥಿತಧಿರ್ ಮುನಿರುಚ್ಯತೆ ಅಂಥೇಳಿ ಎರಡೂ ಶಬ್ದಗಳು ಅದೇ ಅರ್ಥವನ್ನು ಹೇಳ್ತಾರೆ. ಪರಮಾತ್ಮನು ಕಾಮಕ್ರೋಧರಹಿತರಾಗಿರುವಂತಹ ಸ್ಥಿತಪ್ರಜ್ಞನನ್ನು ವಿಶೇಷವಾಗಿ ರಕ್ಷಿಸುತ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀಲೋಲ, ಮಹಾಲಕ್ಷ್ಮಿಯು ಬ್ರಹ್ಮರುದ್ರಾದಿ ದೇವತೆಗಳಿಂದ ಹೆಚ್ಚಾದವಳು. ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ. ತ್ರಿಗುಣಗಳಿಗೂ ಕ್ರಮವಾಗಿ ಶ್ರೀ ಭೂ ದುರ್ಗಾ ರೂಪದಿಂದ ಪ್ರತ್ಯೇಕವಾಗಿ ಅಭಿಮಾನಿ ದೇವತೆಯಾಗಿದ್ದಾಳೆ. ಮಹಾಲಕ್ಷ್ಮೀ ದೇವಿಯ ವೈಭವ ಅವಳಿತು. ಅಂತಹ ಮಹಾಲಕ್ಷ್ಮಿಯು ಪರಮಾತ್ಮನಂತೆ ಸರ್ವದಾ ಅಪ್ರಾಕೃತ ದೇಹವನ್ನು ಹೊಂದಿದ ಅಕ್ಷರ ಪುರುಷಳಾಗಿದ್ದಾಳೆ. ಕೂಟಸ್ಥೋ ಅಕ್ಷರ ಉಚ್ಚತೆ ಅಂಥೇಳಿ ಗೀತೆಯಲ್ಲಿ ಬಂದಿದೆ. ಇಂತಹ ಮಹಾಲಕ್ಷ್ಮಿಯ ಪತಿ ಅನ್ನುವುದು ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದ್ವಾದಶ ಸ್ತೋತ್ರದ 7ನೇ ಅಧ್ಯಾಯದಲ್ಲಿ ಬಂದಿದೆ. ಶ್ರಿಯ ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಅಂಥೇಳಿ. ರಿಪು ಶಿಶುಪಾಲ ಮಸ್ತಕಶೂಲ. ಶಿಶುಪಾಲ ಮೊದಲು ಹಿರಣ್ಯಕಶಿಪು ರಾವಣನಾಗಿ ಪರಮಾತ್ಮನ ದ್ವೇಷವನ್ನು ಮಾಡಿದವು. ಅವನು ಮೂಲತಃ ಅಸುರನ ಅವತಾರ. ಅವನಲ್ಲಿ ಜಯ ಎಂಬ ವಿಷ್ಣುವಿನ ದ್ವಾರಪಾಲಕನ ಆವೇಶವೂ ಇತ್ತು ಅಂತ ಹೇಳ್ತಾರೆ. ಪಾಂಡವರ ರಾಜಸೂಯದಲ್ಲಿ ಶ್ರೀಕೃಷ್ಣನಿಗೆ ಪೂಜೆ ನಡೆದಾಗ ಅವಾಚ್ಯ ಶಬ್ದಗಳಿಂದ ಶ್ರೀಕೃಷ್ಣನನ್ನು ಪರಿಪರಿಯಾಗಿ ನಿಂದಿಸ್ತಾನೆ. ಶ್ರೀಕೃಷ್ಣ ಶಿಶುಪಾಲನ ತಾಯಿಗೆ ವಚನ ಕೊಟ್ಟಂತೆ ಅವನ 100 ತಪ್ಪುಗಳನ್ನು ಮನ್ನಿಸಿ ಆನಂತರ ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿ ಸಂಹಾರ ಮಾಡ್ತಾನೆ. ಪರಮಾತ್ಮನನ್ನು ಎಂದೂ ನಿಂದಿಸಬಾರದು ಅಂಥೇಳಿ ಭಾಗವತಾದಿಗಳಲ್ಲಿ ಬಂದಿದೆ. ವನಮಾಲೆಯನ್ನು ಧರಿಸಿದವನು ಅಂತ ಅರ್ಥ. ಶಿರಸ್ಸಿನಿಂದ ಪಾದದವರೆಗೆ ಪುಷ್ಪಮಾಲೆಯನ್ನು ಧರಿಸಿದ್ದಾನೆ ಪರಮಾತ್ಮ ಅಂತ ಅರ್ಥ. ಅದರಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನವಿದೆ. ಶ್ರೀರೇವ ವನಮಾಲಾಯಾಮ್ ಪದ್ಯಮಾಲಾದಲ್ಲಿ ಬಂದಿದೆ. ಈ ರೀತಿಯಾಗಿ ಆ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳೆ ನೋಡೋಣಂತೆ. ವನಮಾಲೆ, ಮೂಲ ಕಾರಣ, ವಿಮಲ ಇತ್ಯಾದಿ ಶಬ್ದಗಳಿವೆ. ಅವೆಲ್ಲ ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.